ಈ ಗಾಡಿ ತಗೊಂಡ್ರೆ 2000 ಪೆಟ್ರೋಲ್ ಫ್ರೀ ಹಾಕ್ಸ್ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ತಗೊಂಡ್ರೆ 2000 ಡೀಸೆಲ್ ಫ್ರೀ ಹಾಕ್ಸ್ಕೊಡ್ತೀನಿ ಸರ್ ಕಸ್ಟಮರ್ಗೆ. ಸರ್ 1,85,000 ನೀವು ಹೇಳ್ಬಿಟ್ಟಿದ್ದೀರಾ, ನಿಮ್ ಮಾತಿಗೆ ಬೆಲೆ ಕೊಡಬೇಕು. 1,85,000 ಕೀಫಿಗೆ ಹೋಗ್ಕೊಡ್ತೀನಿ, 1,90,000 ಕೀಫಿಗೆ ಹೋಗ್ಕೊಡ್ತೀನಿ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ನಿಮಗೆ 2 ಜರ್ಮನ್ ರೆಡ್ ಕಲರ್ ಫಿಗೋಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ನಿಮಗೆ ಡೈರೆಕ್ಟ್ ಕಸ್ಟಮರ್ ಕಾರ್ಗಳಲ್ಲ, ನಮ್ಮ ಸಲ್ಮಾನ್ ಸರ್ದು. ಸೊ ಇತ್ತೀಚೆಗೆ ತುಂಬ ಲೋ ಬಜೆಟ್ನಲ್ಲಿ ಯಾರಾದರೂ ಹುಡುಕ್ತಾ ಇದ್ರೆ ಲೋ ಬಜೆಟ್ನಲ್ಲಿ ಒಳ್ಳೊಳ್ಳೆ ಗಾಡಿಗಳನ್ನ ಕೊಡ್ತಾಯಿದ್ರು. ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಸಲ್ಮಾನ್ ಸರು. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ನ ಇದೆ ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಮತ್ತು ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಸಲ್ಮಾನ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ನಮಸ್ಕಾರ ಸಲ್ಮಾನ್ ಸರ್. ಸರ್ ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಸರ್ ತುಂಬ ಚೆನ್ನಾಗಿದ್ದೀನಿ ಸರ್. ಸೊ ಸ್ಪೆಷಲ್ ಆಗಿ ಒಂದು 2 ಫಿಗೋನ ತೋರಿಸ್ತಾ ಇದ್ದೀವಿ ಇವತ್ತು. ಸರ್ 2 ಅಲ್ಲ, ಇವಾಗ ಜಸ್ಟ್ ಬಂದಿರೋ 2 ಗಾಡಿ, ಅದಕ್ಕೋಸ್ಕರ ಸಪ್ರೇಟ್ ವಿಡಿಯೋ ಹಾಕೋಣ 2 ಗಾಡಿ ತರಿಸಿದ್ದೀನಿ. ಟೋಟಲ್ 6 ಫಿಗೋಗಳಿದೆ ಸರ್ ನನ್ನ ತವ. ಓಕೆ, 6 ಫಿಗೋ ಇದೆ ಸರ್. 6 ಫಿಗೋ ಇದೆ, 3 ಫೋರ್ಟ್ ಫಿಯೆಸ್ಟಾಗಳಿದೆ. ಹಾ ಸರ್. ಓಕೆ, ಸೊ ಇದನ್ನು ಸೇರಿಸಿ ನಿಮಗೆ 6 ಫಿಗೋ ಇದೆ ಸರ್. ಈ ಗಾಡಿ ಹೆಂಗಂದ್ರೆ ನನಗೆ ನೈಟ್ ಬಂದಿರೋದು, ಇದು ಬಂದು ಪೆಟ್ರೋಲ್, ಇದು ಬಂದು ಡೀಸೆಲ್, ಅದಕ್ಕೋಸ್ಕರ 2 ಗಾಡಿ ಸಪ್ರೇಟ್ ವಿಡಿಯೋ ಹಾಕ್ತಿದ್ದೀನಿ ಸರ್. ಓಕೆ ಓಕೆ, ಹೌದು ಸರ್. ಸೊ ಇದ್ರ ಡೀಟೇಲ್ಸ್ ಎಲ್ಲ ತಗೊಂಡ್ಬಿಡೋಣ. ಎಷ್ಟನೇ ಮಾಡಲ್ ಎಲ್ಲ ಹೇಳಿ ಸರ್. ಈ ಪೆಟ್ರೋಲ್ ಗಾಡಿ ಬಂದ್ಬಿಟ್ಟು 2010 ಸೆಕೆಂಡ್ ಓನರ್ ಆಗಿದೆ, ಪೆಟ್ರೋಲ್ ವೇರಿಯಂಟ್ ಸರ್. ಫ್ರೆಶ್ ಆಗಿ ಇನ್ಶೂರೆನ್ಸ್ ಇದೆ ಸರ್ ಇದಕ್ಕೆ. ಓಕೆ, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಹಾ ಸರ್. ಓಕೆ, FC ಎಷ್ಟು ವರ್ಷ ಇದೆ ಸರ್? ಸರ್ FC 10 ಮಾಡಲ್ ಅಂದ್ರೆ ನಿಮಗೆ 2026 ಅಲ್ಲಿ FC ಬರುತ್ತೆ ಸರ್. ಇದು 26 ವರೆಗೂ ಇದೆ ಮತ್ತೆ. ಹೌದು ಸರ್. ಓಕೆ, ಟೈರ್ಸ್ ಪ್ರೊಫೈಲ್ ಎಲ್ಲ ನೋಡ್ಬೋದು. ಎಷ್ಟಿರ್ಬೋದು ಸಲ್ಮಾನ್ ಸರ್ ಏನೋ ಟೈರ್ಸ್? ಸರ್ ಟೈರ್ಸ್ ಒಂದು 50% ಟೈರ್ಸ್ ಇದೆ ಸರ್ ಇದಕ್ಕೆ. 50% ಟೈರ್ಸ್ ಇದೆ. ಹೌದು ಸರ್. ಮತ್ತೆ ಎಷ್ಟು ರನ್ ಆಗಿದೆ ಸರ್ ಗಾಡಿ? ಸರ್ ರನ್ ಒಂದು 85,000 ಓಡಿದೆ ಸರ್. ಅದು 85,000 ರನ್ ಆಗಿದೆ ಸರ್. ಓಕೆ ಓಕೆ, 85,000 ರನ್ ಆಗಿದೆ. ಓನರ್ಶಿಪ್ ಸರ್ ಆಮೇಲೆ? ಸರ್ ಓನರ್ ಬಂದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹೌದು. ಓಕೆ, ಇಂಟೀರಿಯರ್ ವೈಸ್ ಎಲ್ಲ ಏನೇನು ಸರ್? ಬರುತ್ತೆ ನಿಮಗೆ ಪವರ್ ಶೇರಿಂಗು, AC, ಪವರ್ ವಿಂಡೋಸು, ಸೆಂಟ್ರಲ್ ಲಾಕಿಂಗ್ ರಿಮೋಟು, ಲೆದರ್ ಸೀಟ್ ಕವರ್ಸ್ ಇದೆ, ಆಮೇಲೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಗಾಡಿಯಲ್ಲಿ, ಬ್ಯಾಕ್ ಕ್ಯಾಮ್ರಾ ಇದೆ. ಓಕೆ ಓಕೆ. ಹಾ ಸರ್. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲಾನು ಇದೆ. ನಿಮಗೆ 85,000 ಅಷ್ಟೇ ರನ್ ಆಗಿರೋದು. ಪೆಟ್ರೋಲ್ ಇಂಜಿನ್ ವೆಹಿಕಲ್. ಹೌದು ಸರ್. ಫಾರ್ಡ್ ಫಿಗೋ ಜರ್ಮನ್ ರೆಡ್ ಕಲರ್ ಗಾಡಿ. ಸಾಕಷ್ಟು ಜನ ಕೇಳ್ತಾ ಇರ್ತೀರಾ ಈ ಕಲರ್ ಬೇಕು ಅಂತ. ಸೊ ಏನು ಪ್ರೈಸ್ ಇದೆ ಸರ್ ಇದಕ್ಕೆ? ಸರ್ ನಿಮ್ಮ ವೀಕ್ಷಕರಿಗೆ ಏನು ಪ್ರೈಸಿಗೆ ಕೊಡಲಿ ಸರ್ ಇದು? ಸರ್ ಒಂದು 1,90,000 ಕೊಡ್ತೀರಾ ಸರ್? ಸರ್ ನೀವು ವೀಕ್ಷಕರಿಗೆ ಬಂದ್ರೆ ನೀವು ಹೇಳ್ಬಿಟ್ಟಿದ್ದೀರಾ ಪ್ರೈಸು, ಆ ಪ್ರೈಸಿಗೆ ಕೊಡ್ತೀನಿ ಹೋಗಿ ಸರ್. 1,90,000 ಸರ್. ಪೆಟ್ರೋಲ್ ವೇರಿಯಂಟ್ 1,90,000 ಕೊಡ್ತೀವಿ ಸರ್. ಡೀಸೆಲ್ ಪ್ರೈಸ್, ಡೀಸೆಲ್ ಗಾಡಿ ಸರ್, 10 ಮಾಡಲ್ ಇದೂನು. ಈ ಗಾಡಿ ಏನು ಪ್ರೈಸಿಗೆ ಕೊಡಿ ಸರ್ ವೀಕ್ಷಕರಿಗೆ? ಡೀಸೆಲ್ ಗಾಡಿ ZX ಟಾಪ್ ಎಂಡ್ ಮಾಡಲ್ ಸರ್. ಇದು ಟಾಪ್ ಎಂಡ್ ಮಾಡಲ್. ಹೌದು ಸರ್. ಒಂದು 1,85,000 ಹಂಗೆ ಕೊಡ್ತೀರಾ? ಕೊಟ್ಬಿಡೋಣ ಹೋಗಿ ಸರ್. ನಿಮ್ಮ ವೀಕ್ಷಕರು ಬಂದ್ರೆ 1,85,000 ಕೊಟ್ಬಿಡೋಣ ಹೋಗಿ ಸರ್ ಗಾಡಿ. ವಿತ್ ಫ್ರೆಶ್ ಇನ್ಶೂರೆನ್ಸ್ ಕೊಡ್ತೀನಿ ಸರ್ ಕಸ್ಟಮರ್ಗೆ. ವಿತ್ ಫ್ರೆಶ್ FC ಇನ್ಶೂರೆನ್ಸ್. ಎಷ್ಟು ಇನ್ಶೂರೆನ್ಸ್? ಓಕೆ, 1,85,000 ನಿಮಗೆ ಡೀಸೆಲ್ ಇಂಜಿನ್ ಫಿಗೋ ಸಿಗ್ತಾ ಇದೆ ಸರ್. ನಿಜವಾಗ್ಲೂ ತಾನೆ? ಆಮೇಲೆ ನಮ್ಮ ವೀಕ್ಷಕರು ಬಂದು ನಾನು ಗೇಮ್ ಅಂತ ಅವ್ರು ಹೇಳ್ಬಿಡ್ತಾರೆ ಪ್ರೈಸಿಗೆ ಕೊಡ್ತೀನಿ ಅಂತ ಹೇಳಿ, ಹಂಗೆ ಪ್ರೈಸ್ ಇಂದ ₹1 ಇದು ಮಾಡಲ್ಲ ಸರ್, ಕೊಡ್ತೀನಿ ಸರ್ ಗಾಡಿ. ಓಕೆ ಓಕೆ. ಸೊ ನಿಮಗೆ 1,85,000 ಫಾರ್ಡ್ ಫಿಗೋ 2010 ಮಾಡಲ್ ಸರ್. ಡೀಸೆಲ್ ವೇರಿಯಂಟ್ ಗಾಡಿ ನಿಮಗೆ ಮೈಲೇಜ್ ಬಂದ್ಬಿಟ್ಟು 20+ ಮೈಲೇಜ್ ಸರ್. ನಾನೆಲ್ಲ ಒಂದು ಶಿವಮೊಗ್ಗಗೆ ಎತ್ಕೊ ಹೋಗಿದ್ದೆ ಗಾಡಿ ನನ್ನ ನೈಟ್ ಸರ್. ನಿಮ್ಗೆ ಒಂದು 22 ಇಂದ 23 ಮೈಲೇಜ್ ಬರ್ತಿತ್ತು ಸರ್. ಇದು 22 ವರೆಗೂ ಬರುತ್ತೆ. 22 ಇಂದ 23 ಮೈಲೇಜ್ ಪಕ್ಕ ಬಂದೇ ಬರುತ್ತೆ ಸರ್ ಕಸ್ಟಮರ್ಗೆ. ಸೊ ಇದ್ರದ್ದು ಏನೇನು ಡೀಟೇಲ್ಸ್ ಹೇಳಿ ಸರ್ ಹಂಗೆ? ಸರ್ ಇದು 2010 ಮಾಡಲ್ ZX ಡೀಸೆಲ್ ವೇರಿಯಂಟ್, ಬಟ್ ಓನರ್ ಬಂದು 4th ಆಗಿದೆ. ಫ್ರೆಶ್ ಆಗಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಗಾಡಿ ಒರಿಜಿನಲ್ ಗಾಡಿ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಇದು ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನೋಡ್ಬೋದು ನೀವು ಇಂಟೀರಿಯರ್ಸ್ ಕೂಡ ಏನೇನಿದೆ ಸರ್? ಸರ್ ನಿಮಗೆ ಪವರ್ ಶೇರಿಂಗು, AC, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್ ರಿಮೋಟ್, ಮಿರರ್ ಅಡ್ಜಸ್ಟಬಲ್ ಇದು, ಬ್ಯಾಕ್ ವೈಫರ್, ಡಿಫಾಗರ್ ಲೈಟ್ಸ್. ಗಾಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ ಓಕೆ, ಡೀಸೆಲ್ ಇಂಜಿನ್ ವೆಹಿಕಲ್, ಡಿಫಾಗರ್, ರೇರ್ ವೈಪರ್ ಎಲ್ಲ ಬಂದ್ಬಿಡುತ್ತೆ. ಟಾಪ್ ಎಂಡ್ ಮಾಡಲ್ ಗಾಡಿ ಅಂತಾನೆ ಹೇಳ್ಬೋದು. ಮೈಲೇಜು ನಿಮಗೆ 22 ವರೆಗೂ ಬರುತ್ತೆ. ನಮ್ಮ ಸಲ್ಮಾನ್ ಸರ್ ನೆನ್ನೆ ಹೋಗಿ ಲಾಂಗ್ ಡ್ರೈವ್ ಎಲ್ಲಾನು ಬಂದಿದ್ದಾರೆ ಸರ್. ಅದೇ ಫೈನಲ್ ಸರ್? ಇನ್ನೂ ಏನಾದ್ರು ಹೆಚ್ಚು ಕಡಿಮೆ ಆಗುತ್ತೆ ಸರ್ ನಮಗೆ? ನಿಮ್ಮ ವೀಕ್ಷಕರಿಗೆ ಬಂದರೆ ನನ್ನ ಕೈಯಿಂದ ಇನ್ನೂ ಎಷ್ಟು ಕಮ್ಮಿ ಮಾಡೋಕ್ಕಾಗುತ್ತೆ ಅಷ್ಟು ಕಮ್ಮಿ ಮಾಡ್ಕೊಡ್ತೀನಿ ಸರ್. ಓಕೆ, ಸೊ 1,85,000 ಡೀಸೆಲ್ ಇಂಜಿನ್ ಫಿಗೋನ ಕೊಡ್ತೀರಾ ಅಲ್ವಾ ಸರ್? 1,80,000 ನೀವು ಹೇಳ್ಬಿಟ್ಟಿದ್ದೀರಾ, ನಿಮ್ಮ ಮಾತಿಗೆ ಬೆಲೆ ಕೊಡಬೇಕು. 1,80,000 ಕೀ ಫಿಗೋ ಕೊಡ್ತೀನಿ, 1,90,000 ಕೀ ಫಿಗೋ ಕೊಡ್ತೀನಿ ಸರ್. ಓಕೆ, ಸೊ ಇದು ಪೆಟ್ರೋಲ್? ಇದು ಪೆಟ್ರೋಲ್ ಡೀಸೆಲ್ ವೇರಿಯಂಟ್ ಸರ್ ಅದು. ಹೌದು ಸರ್. ಮತ್ತೆ ಇನ್ನ 4 ಇದೆಯಲ್ಲ ಸರ್ ನಿಮ್ಮ ಹತ್ರ? ಸರ್ ಇನ್ನ ನಂತವ ಟೋಟಲ್ 6 ಫಿಗೋ ಇದೆ. ಓಕೆ, ಇದು ಬಿಟ್ಟು ಇನ್ನ 6 ಫಿಗೋ ಇದೆ. ಬಟ್ ವಿಡಿಯೋದಲ್ಲಿ ತೋರಿಸಿದೀನಿ, ಅದು ತೋರಿಸಬಾರ್ದು ನ್ಯೂ ಸ್ಟಾಕ್ ತೋರಿಸೋಣ ವೀಕ್ಷಕರಿಗೆ ಗಾಡಿ ತರಿಸಿರೋದು. ಮತ್ತೆ 3 ಫೋರ್ಟ್ ಫಿಯೆಸ್ಟಾಗಳಿದೆ ಸರ್ ಇನ್ನ ಸ್ಟಾಕ್ ನಂತವ. ಓಕೆ, ಇನ್ನ 3 ಫಿಯೆಸ್ಟಾಗಳು ಸರ್. ನೀವು
ನ್ಯೂ ಗಾಡಿ ಬಂದ್ಬಿಟ್ಟು 3 ಫಾರ್ಟ್ ಫಿಯೆಸ್ಟಾ ಬಂದಿದೆ, ಮತ್ತೆ 6 ಫಿಗೋಗಳು ರೆಡಿ ಇದೆ. ಈ ಗಾಡಿ ನೆನ್ನೆ ನೈಟ್ ಬಂದಿದೆ. ನೀವು ವೀಕ್ಷಕರಿಗೆ 2 ಲಕ್ಷ ಬಜೆಟ್ ಅಲ್ಲಿ ಗಾಡಿಗಳು ಕೇಳ್ತಿರ್ತಾರೆ ನಿಮ್ಮ ವೀಕ್ಷಕರು. ಆ ಪ್ರೈಸಿಗೆ ಪಾಪ ಕೊಡೋಣ ಗಾಡಿ ಅಂತ ತೋರಿಸಿದೀನಿ ಸರ್, ಗಾಡಿಗಳು ಪ್ರಯತ್ನ ಮಾಡ್ತಿದ್ದೀನಿ ಸರ್. ಓಕೆ ಓಕೆ ಓಕೆ. ಸೊ ಅದು ನಾನು ಕೂಡ ಕೇಳ್ತಾ ಇದ್ದೆ ಸರ್, ಸ್ವಲ್ಪ ಲೋ ಬಜೆಟ್ ನಲ್ಲಿ ಡೀಲರ್ ಪ್ರೈಸ್ ಅಲ್ಲಿ ಗಾಡಿಗಳು ಬೇಕು ಅಂತ ಕೇಳ್ತಿದ್ದೆ. ವೀಕ್ಷಕರು ಬಂದ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಬಹಳ 2 lakhs ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ ಬೇಕು, ಪೆಟ್ರೋಲ್ ಗಾಡಿ ಬೇಕಂತ ಬಹಳ ಜನ ಕಮೆಂಟ್ ಮಾಡಿದ್ರು, ಬಹಳ ಜನ ನನಗೆ ರಿಕ್ವೈರ್ಮೆಂಟ್ ಕೊಟ್ಟಿದ್ರು. ಅದಕ್ಕೋಸ್ಕರ ನಿನ್ನೆ ನೈಟ್ ಬಂದಿದೆ. ಸಪರೇಟ್ ಆಗಿ ವಿಡಿಯೋ ಕಾಂಟೆಂಟ್ ಹಾಕೋಣ ಆಗ್ಬಿಟ್ಟು ವೀಕ್ಷಕರಿಗೆ 2 ಗಾಡಿ ಕೊಡೋಣ ಅಂತ ಹಾಕ್ಸಿರ ಸರ್ ಇದು. ಹೌದು ಸರ್. ಸೊ ತುಂಬಾ ಥ್ಯಾಂಕ್ಸ್ ಸಲ್ಮಾನ್ ಸರ್, ಈ ತರ ಲೋ ಬಜೆಟ್ ನಲ್ಲಿ ಇನ್ನ ಒಳ್ಳೊಳ್ಳೆ ಗಾಡಿಗಳನ್ನ ತೋರಿಸ್ತಾ ಇರಿ ನಮ್ಗೆ ಸರ್. ನಂತವ ಸರ್ ಲೋ ಬಜೆಟ್ ಅಲ್ಲಿ 2 lakhs ಒಳಗಡೆ ಡೀಸೆಲ್ ಗಾಡಿ ಆಗ್ಲಿ, ಪೆಟ್ರೋಲ್ ಗಾಡಿ ಆಗ್ಲಿ, ಚಿಕ್ಕ ಗಾಡಿ 1 ಲಕ್ಷ ಬಜೆಟ್ ಅಲ್ಲಿ ಆಗ್ಲಿ, ಯಾವ್ದಾದ್ರು ಇರ್ಲಿ, ನ್ಯೂ ಸ್ಟಾಕ್ ಬಂದಿದ ತಕ್ಷಣ ನಿಮ್ ಕರ್ಸ್ಬಿಟ್ಟು ಹಂಗೆ ಒಂದೊಂದು ವಿಡಿಯೋ ಹಾಕ್ತಿರ್ತೀನಿ ಸರ್. ನಾನು ಆ ಟೈಮಲ್ಲಿ ಏನಾಗುತ್ತಂದ್ರೆ ಕಸ್ಟಮರ್ಗೆ ಗಾಡಿಗಳು ಬಂದಿದ್ದ ಗೊತ್ತಾಗ್ತಿರುತ್ತೆ. ನಾವು ಒಂದೇ ಸತಿ ಎಲ್ಲ ಗಾಡಿ ಸೇರಿಸ್ಬಿಟ್ಟು ಹಾಕ್ಬಿಟ್ರೆ ಕಸ್ಟಮರ್ ಇದು ಮಾಡ್ಕೊತಾರೆ, ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ, ಯಾವ ಗಾಡಿ ಎಂತ ಗಾಡಿ ಅಂತ ಮಿಸ್ ಮಾಡ್ಕೊಡ್ತಾರೆ. ಅದಕ್ಕೋಸ್ಕರ 2 ಗಾಡಿ ಸಪರೇಟ್ ಆಗಿ ತರಿಸಿದೀನಿ ಸರ್. ನಾನು ಅದ್ರ ಮೇಲೆ ಏನಾದ್ರು ಆಫರ್ ಕೂಡ ಕೊಡ್ತೀರಾ ಸರ್? ಖಂಡಿತ ಆಫರ್ ಕೊಡ್ತೀನಿ ಸರ್ ವೀಕ್ಷಕರಿಗೆ ಬಂದ್ರೆ ಗಾಡಿಗೆ. ಸರ್ ಈ ಗಾಡಿ ತಗೊಂಡ್ರೆ 2000 ಪೆಟ್ರೋಲ್ ಫ್ರೀ ಹಾಕ್ಸ್ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ತಗೊಂಡ್ರೆ 2000 ಡೀಸೆಲ್ ಫ್ರೀ ಹಾಕ್ಸ್ಕೊಡ್ತೀನಿ ಸರ್ ಕಸ್ಟಮರ್ಗೆ. ಓಕೆ, 2000 ರೂಪಾಯಿಗೆ ಪೆಟ್ರೋಲ್ ಅಥವಾ ಡೀಸೆಲ್ ಹಾಕಿಸಿ ಕೊಡ್ತೀರಾ? ಪೆಟ್ರೋಲ್ ಫ್ರೀ, 2000 ಡೀಸೆಲ್ ಫ್ರೀ ಸರ್ ಕಸ್ಟಮರ್ಗೆ. ಓಕೆ ಓಕೆ. ಹೌದು ಸರ್. ಸೊ ಬಂಬಟ್ ಆಫರ್ ಅಂತಾನೆ ಹೇಳ್ಬೋದು ನಿಮ್ಗೆ ಈ ಸಲ. ಸರ್ ನಾವು ಕೊಡೋ ಪ್ರೈಸಿಗೆ ಯಾರು ಕೊಡಲ್ಲ ಸರ್ ಗಾಡಿ, ಯಾರು ಕೊಡೋದೇ ಇಲ್ಲ ಸರ್ ಆ ಪ್ರೈಸಿಗಳು ಗಾಡಿ. ಹೇಳ್ಬೇಕಂದ್ರೆ ನಿಮ್ಗೆ ಸ್ಯಾಂಟ್ರೋ ಕೂಡ ಸಿಗಲ್ಲ, 1,85,000 ಎಲ್ಲಾನು ಕೋಟ್ ಮಾಡ್ತಿರ್ತಾರೆ. ನಿಮ್ಗೆ ಅದೇ ಪ್ರೈಸ್ ನಲ್ಲಿ ಒಂದು ಫಿಗೋ ಸಿಗ್ತಾ ಇದೆ, ಅದು ಕೂಡ ಜರ್ಮನ್ ರೆಡ್ ಕಲರ್ ಡೀಸೆಲ್ ಇಂಜಿನ್ ಗಾಡಿ. ನಿಮ್ಗೆ ಮೈಲೇಜ್ ಕಂಪೇರ್ ಮಾಡಿದ್ರೆ 22 ವರೆಗೂ ಬರುತ್ತೆ. ಮತ್ತೆ ಇಲ್ಲಿ ಒಂದು ಪೆಟ್ರೋಲ್ ಗಾಡಿ ಕೂಡ ಇದೆ, ಇದು ಕೂಡ 1,90,000 ಹೇಳ್ತಾವ್ರೆ. ಅದ್ರ ಜೊತೆಗೆ ನಿಮ್ಗೆ ಆಫರ್ ಎಲ್ಲಾನು ಸೇರಿಸಿ ಕೊಡ್ತಾ ಇದಾರೆ ನಮ್ಮ ಸಲ್ಮಾನ್ ಸರ್. ಸರ್ ನೀವು ವೀಕ್ಷಕರಿಗೆ ಖುಷಿ ಆಗಿರ್ಬೇಕು ಸರ್, ಅಷ್ಟೇ ಸರ್. ಹೌದು, ತುಂಬಾ ಥ್ಯಾಂಕ್ಸ್ ಸರ್ ನಮ್ಮ ವ್ಯೂವರ್ಸ್ಗೆ ಇಷ್ಟೊಂದು ಆಫರ್ ಎಲ್ಲ ಕೊಟ್ಟು ಇಷ್ಟು ಕಡಿಮೆ ಬಜೆಟ್ ನಲ್ಲಿ ತೋರಿಸ್ತಾ ಇರೋದಕ್ಕೆ ಕಾರ್ಗಳನ್ನ. ಸರ್ ಇಲ್ಲ ನಂತವ ಸ್ಟಾಕ್ ಬರ್ತಿರ್ಲಿ, ಒಂದೊಂದು ಗಾಡಿ ಸಪರೇಟ್ ಅಂತ ನಿಮ್ಮ ಚಾನಲ್ ಒಂದೊಂದು ಗಾಡಿ ಹಾಕ್ತೀನಿ ಸರ್ ನಾನು ಸಪರೇಟ್ ಅಂತ, ಹೊಸ ಗಾಡಿಗಳು. ಓಕೆ, ಹೌದು ಸರ್. ಸೊ ಮಾಡ್ತಾ ಇರೋಣ, ಇನ್ನ ಒಳ್ಳೊಳ್ಳೆ ಕಾರ್ಗಳೆಲ್ಲರೂ ತೋರಿಸ್ತಾ ಇರ್ತಾರೆ ನಮ್ಮ ಸಲ್ಮಾನ್ ಸರ್. ಸೊ ಬನ್ನಿ ಆಗಿದ್ರೆ ಒಂದು ಟ್ರಯಲ್ ಕೂಡ ಮಾಡ್ಕೊಂಡ್ ಬಂದ್ಬಿಡೋಣ ಸರ್. ಇವಾಗ ಫಿಗೋ ಡೀಸೆಲ್ ಗಾಡಿನ ಓಡಿಸ್ತಾ ಇದ್ದೀನಿ, ತುಂಬಾನೇ ಸ್ಮೂತ್ ಆಗಿ ಮೂವ್ ಆಗ್ತಿದೆ, ಏನು ಪ್ರಾಬ್ಲಮ್ ಏನಿಲ್ಲ ಗಾಡಿನಲ್ಲಿ. ಸೊ ಇದು ನಿಮಗೆ ಹೇಳೇ ಇರ್ತೀನಿ, 1,85,000 ಕೋಟ್ ಮಾಡ್ತವ್ರೆ, ತುಂಬ ಅಫೋರ್ಡಬಲ್ ಪ್ರೈಸ್ ಅಂತಲೇ ಹೇಳ್ಬೋದು. ನಿಮಗೆ ಒಂದು ಸ್ಯಾಂಟ್ರೋ ಹೊಡ್ಕೊಂಡ್ರು ಮಾರ್ಕೆಟ್ನಲ್ಲಿ 1,85,000 ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ. ಸೊ ನಿಮಗೆ 1,85,000ಗೆ ಅದೇ ರೇಟ್ನಲ್ಲೇ ಸೇಮ್ ಪ್ರೈಸ್ನಲ್ಲೇ ಫಿಗೋ ಸಿಗ್ತಾ ಇದೆ. ಡೀಸೆಲ್ ಇಂಜಿನ್ ಗಾಡಿ, ಮೈಲೇಜ್ ವೈಸ್ ನೋಡೋದಾದ್ರೆ ಮೈಲೇಜ್ ಕೂಡ ಚೆನ್ನಾಗಿದೆ, ನಿಮಗೆ ಆರಾಮಾಗಿ 22ವರೆಗೂ ಮೈಲೇಜ್ ಬರುತ್ತೆ. ಸೊ ನೋಡ್ಬೋದು ಇವಾಗ 40 ಇದ್ದೀನಿ ಆಲ್ಮೋಸ್ಟ್. ಸೊ ಆರಾಮಾಗಿ 80ಗೆ ಆರಾಮಾಗಿ ಟಚ್ ಆಗುತ್ತೆ. ತುಂಬ ಸ್ಮೂತ್ ಆಗಿದೆ ಗಾಡಿ, ಏನು ವೈಬ್ರೇಷನ್ ಎಲ್ಲ ಫೀಲ್ ಆಗ್ತಾ ಇಲ್ಲ ನನಗೆ. ನನಗೆ ಕೇಳಿದ್ರೆ ತುಂಬಾ ಸ್ಮೂತ್ ಆಗಿದೆ ಗಾಡಿ ಅಂತೂ. ನೀವಿನ್ನು ಆಟೋಮೊಬೈಲ್ಸ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ. ಸೊ ನಾನು ಅಪ್ಡೇಟ್ ಮಾಡುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮಗೆ ಬರುತ್ತೆ.